ಗೋಕಾಕ ತಾಲೂಕಿನ ಪಾಮಲದಿನ್ನಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ತಿಮ್ಮವ್ವಗೋಳ ಮತ್ತು ಸಹ ಶಿಕ್ಷಕ ಕದಮ ಅವರನ್ನು ಸೇವೆಯಿಂದ ಅಮಾನತು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ ತಾಲೂಕು ಘಟಕದ ಕಾರ್ಯಕರ್ತರು ಚಿಕ್ಕೋಡಿ ಉಪನಿರ್ದೇಶಕರ ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯಾಲಯದ ಎದುರು ಧರಣಿ ಸತ್ಯಾಗ್ರಹ ನಡೆಸಿ ಉಪನಿರ್ದೇಶಕ ಸೀತಾರಾಂ ಅವರಿಗೆ ಮನವಿ ಅರ್ಪಿಸಿದರು. ಕಳೆದ ಹಲವು ವರ್ಷಗಳಿಂದ ಗೋಕಾಕ್ ತಾಲೂಕಿನ ಪಾಮಲದಿನ್ನಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಅಶೋಕ ತಿಮ್ಮವ್ವಗೋಳ ಮತ್ತು ಸಹ ಶಿಕ್ಷಕ ನಾಮದೇವ ಕದಂ ಅವರು ಶಾಲೆಯ ಪರಿಸರವನ್ನು ಸಂಪೂರ್ಣ ಹಾಳುಗೆಡವಿದ್ದಾರೆ. ಶಾಲಾ ಕೊಠಡಿಗಳಲ್ಲಿ ಅಳವಡಿಸಲಾಗಿರುವ ಫ್ಯಾನ್ಗಳು ಸಂಪೂರ್ಣ ಹಾಳಾಗಿದ್ದು, ಸ್ವಿಚ್ ಬೋರ್ಡ್ಗಳು ತೀರಾ ಹದಗೆಟ್ಟಿವೆ. ಇದರಿಂದ ವಿದ್ಯಾರ್ಥಿಗಳು ಶಾಲಾ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡಲು ತೊಂದರೆಯಾಗುತ್ತಿದೆ. ಶಾಲೆಯ ಕೊಠಡಿಗಳಲ್ಲಿ ಎಲ್ಲಿ ಬೇಕಾದರೂ ಕಸ ಶೇಖರಿಸಿಡಲಾಗಿದೆ. ಬಹುಮುಖ್ಯವಾಗಿ ಬಿಸಿಯೂಟದಲ್ಲಿ ಭಾರೀ ಗೋಲ್ಮಾಲ್ ನಡೆಯುತ್ತಿದ್ದು, ವಿದ್ಯಾರ್ಥಿಗಳಿಗೆ ಕೊಡುವ ಬಾಳೆಹಣ್ಣು, ತರಕಾರಿ ಮತ್ತು ಬೇಳೆಕಾಳುಗಳು ಸಮರ್ಪಕವಾಗಿ ಬಳಕೆ ಮಾಡಲಾಗುತ್ತಿಲ್ಲ. ಪಕ್ಕದ ಘಟಪ್ರಭಾ ಭಾಗದಲ್ಲಿ ತಾಜಾ ತರಕಾರಿ ಮಾರುಕಟ್ಟೆ ಇದ್ರೂ ಸಹ ಮುಖ್ಯೋಪಾಧ್ಯಾಯ ತಿಮ್ಮವ್ವಗೋಳ ಆಗಲಿ ಅಡುಗೆ ಜವಾಬ್ದಾರಿ ಪಡೆದಿರುವ ಸಹ ಶಿಕ್ಷಕ ನಾಮದೇವ ಕದಮ ಅಲ್ಲಿಗೆ ಹೋಗಿ ತರಕಾರಿ ತರದೆ ಮಕ್ಕಳಿಗೆ ಕೊಳೆತ ತರಕಾರಿಗಳನ್ನು ತಂದು ಬಳಸುತ್ತಿದ್ದಾರೆ. ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆದ ನಿದರ್ಶನಗಳು ಹಲವಾರಿವೆ. ಅದೇ ತರನಾಗಿ ಅಡುಗೆ ಕೋಣೆಯಲ್ಲಿಯೂ ಸಹ ಕಸ ಕಡ್ಡಿಗಳು ಬಿದ್ದು ಸಂಪೂರ್ಣ ಗಲೀಜಾಗಿರುತ್ತದೆ. ಮುಖ್ಯೋಪಾಧ್ಯಾಯ ಅಶೋಕ್ ತಿಮ್ಮವ್ವಗೋಳ ಬಂದಾಗಿನಿಂದ ಶಾಲೆಯ ಫಲಿತಾಂಶ ಸಂಪೂರ್ಣ ಹದಗೆಟ್ಟಿದೆ. 2021ರಲ್ಲಿ 100ಕ್ಕೆ 100ರಷ್ಟಿದ್ದ ಫಲಿತಾಂಶ 22ರಲ್ಲಿ 95, 23ರಲ್ಲಿ 92, 24ರಲ್ಲಿ 61 ಮತ್ತು 25ರಲ್ಲಿ 53 ಈ ರೀತಿ ಕುಸಿಯುತ್ತಾ ಬಂದಿದೆ. ಹಾಗಾಗಿ ಕಳೆದ 7 ವರ್ಷದಿಂದ ಪಾಮಲದಿನ್ನಿ ಸರ್ಕಾರಿ ಪ್ರೌಢಶಾಲೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. 8ನೇ ತರಗತಿಯ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳಿಂದ ತಲಾ ₹300 ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಪ್ರಮಾಣ ಪತ್ರ ನೀಡಲು ತಲಾ ₹100 ಹಣವನ್ನು ರಾಜಾರೋಷವಾಗಿ ಪಡೆಯುತ್ತಾನೆ. ಜಿಲ್ಲಾ ಪಂಚಾಯತ್ ಬೆಳಗಾವಿ ಸನ್ 2021-22ನೇ ತಾಲೂಕು ಪಂಚಾಯಿತಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಪಾಮಲದಿನ್ನಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ 4.90 ಲಕ್ಷ ರು ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದು, ಅದನ್ನು ಸಹ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳದೆ ಸಂಪೂರ್ಣ ಹಾಳುಗೆಡವಿದ್ದಾರೆ. ಹಾಗಾಗಿ ಇದಕ್ಕೆ ಕಾರಣೀಕೃತರಾದ ಶಾಲೆಯ ಮುಖ್ಯೋಪಾಧ್ಯಾಯ ಅಶೋಕ್ ತಿಮ್ಮವ್ವಗೋಳ ಮತ್ತು ಸಹ ಶಿಕ್ಷಕ ನಾಮದೇವ ಕದಂ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರಿಗೆ ತಕ್ಷಣದಿಂದ ಸೇವೆಯಿಂದ ಅಮಾನತು ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿಯಲ್ಲಿ ವಿನಂತಿಸಲಾಗಿದೆ. ಇದಕ್ಕೆ ತಪ್ಪಿದಲ್ಲಿ ಮಾನ್ಯ ಅಪರ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರ ಕಚೇರಿಯ ಎದುರು ಸತ್ಯಾಗ್ರಹ ನಡೆಸಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ ತಾಲೂಕು ಅಧ್ಯಕ್ಷ ಬಸವರಾಜ್ ಕಾನಪ್ಪನವರ, ಕರವೇ ಚಿಕ್ಕೋಡಿ ತಾಲೂಕು ಅಧ್ಯಕ್ಷ ಸಂಜು ಬಡಿಗೇರ, ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ, ಜಿಲ್ಲಾ ಮಾಧ್ಯಮ ವಕ್ತಾರ ಸಾದಿಕ ಹಲ್ಯಾಳ, ಸಂತೋಷ್ ಪೂಜೇರಿ, ಪ್ರತಾಪಗೌಡ ಪಾಟೀಲ, ಮೋಹನ ಪಾಟೀಲ, ರಫೀಕ್ ಪಠಾಣ, ದೀಪಕ್ ಹಂಜಿ, ಮಲ್ಲು ಸಂಪಗಾರ, ಬಸ್ಸು ಗಾಡಿವಡ್ಡರ, ಹನುಮಂತ ಬಜಾನ, ಮಾರುತಿ ಹಂಜಿ, ರಾಮ ಕೋಗನೋಳಿ, ವಿಠಲ ಹೊರಟ್ಟಿ, ಈರಪ್ಪ ರಾಜಾಪೋರೆ, ಸಿದ್ದು ಹಣಬರಟ್ಟಿ, ವಸಂತ ಹಂಜಿ, ಶಿವಾನಂದ ಮಸ್ತಿ, ಬಸ್ಸು ಡಾಬಾಜ, ಮಹದೇವ ಹಳ್ಳೂರ, ಬಸ್ಸು ಹಂಜಿ, ದಯಾನಂದ್ ಗಣೇಶವಾಡಿ, ವಿಠಲ ರಾಜಾಪೋರೆ, ಪ್ರೀತಂ ಗಾಡಿವಡ್ಡರ, ರಾಮು ನಿರ್ವಾಣಿ, ಗುರು ಮುನ್ನೋಳಿ ಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಸಿ ಊಟದಾಗ ಏನು ಕೊಳ್ತಿದ್ ಬಾಳೆಹಣ್ಣು ಇರ್ಬೋದು, ಕೊಳ್ತಿದ್ ಸೌತಿಕಾಯಿ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಅನೇಕ ಸುಮಾರು ಅವರ ಸಾಕ್ಷಿ ಸಮೇತ ಎಲ್ಲ ಫೋಟೋ ಮುಖಾಂತರ, ವಿಡಿಯೋ ಮುಖಾಂತರ ಎಲ್ಲ ಕೊಟ್ಟಿದ್ವಿ. ಈಗ DTPS ಸಾಹೇಬ್ರು ಏನು ಹೇಳಿದ್ರೆ ಸುಮಾರು 4.5 ಗಂಟೆ ಒಳಗಾಗಿನ ಅವ್ರನ್ನ ಕದಂ ಅವ್ರನ್ನ ನಾಮದೇವ್ ಕದಮನ ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ಅದಕ್ಕೆ ನಾವೀಗ ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡಕ್ ಬಂದಿದ್ದು. DDP ಮನವಿ ಮುಖಾಂತರ 4 ಒಳಗಾಗಿ ನಾವು ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಾರ. ಅದಕ್ಕೆ ನಾವು ಇದನ್ನ ಹೋರಾಟ ಇಲ್ಲಿಗೆ ಕೈಬಿಟ್ಟು ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಂದ ಕಮಿಷನರ್ ಮುಖ್ಯೋಪಾಧ್ಯಾಯರು ಬರ್ತಾರೆ ತಿಮ್ಮವ್ವಗೋಳ ಸರ್, ಅವ್ರನ್ನ ತಿಮ್ಮವ್ವಗೋಳ ಸರ್ 8 ದಿವಸ ನಂತರ ನಾವು ಅವ್ರಿಗೆ ವರದಿ ಕಳಿಸ್ತೀನಂದಾರ. ಅಲ್ಲಿ ಧಾರವಾಡ ಕಮಿಷನರ್ ಸಾಹೇಬ್ ಭೇಟಿಯಾಗಿ ಆ ತಿಮ್ಮವ್ವಗೋಳ ಮುಖ್ಯೋಪಾಧ್ಯಾಯರನ್ನ ಅವ್ರನ್ನೂ ಸಸ್ಪೆಂಡ್ ಮಾಡುವಂತ ಕೆಲಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕಿಂದ ಮಾಡ್ತೀವಿ ಅಂತ ವಿನಂತಿ ಮಾಡ್ತೀವಿ. ತಿಮ್ಮವ್ವಗೋಳ ಕದಂ ಅವರ ಅಮಾನತಾದರೆ ಶಾಂತಿ, ತಿಮ್ಮವ್ವಗೋಳ ಕದಂ ಅಮಾನತ
ಕ್ರಾಂತಿ ಏನೇ ಬರಲಿ ಅನ್ಯಾಯ ಮಕ್ಕಳ ರಕ್ತ ಹೀರುತ್ತಿರುವ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಏನೇ ಬರಲಿ ಊಟದಲ್ಲಿ ಗೋಲ್ಮಾಲ್ ಮಾಡುತ್ತಿರುವಂತಹ ಪಾಮುಲಿನಿ ಪ್ರೌಢಶಾಲೆಯ ಅಧಿಕಾರಿಗಳಿಗೆ ಊಟದಲ್ಲಿ ಗೋಲ್ಮಾಲ್ ಮಾಡುತ್ತಿರುವ ಪಾಮುಲಿನಿ ಅಧಿಕಾರಿಗಳಿಗೆ ಏನೇ ಬರಲಿ ಅನ್ಯಾಯ ಕರ್ನಾಟಕ ರಕ್ಷಣಾ ವೇದಿಕೆಗೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಅನ್ಯಾಯ ತಿಮ್ಮಗಳು ಹಾಗೂ ಕದಬಾರು ಅಮಾನತಲ್ಲಿ ಇಟ್ಟರೆ ಶಾಂತಿ ಬಿಸಿ ಊಟದಲ್ಲಿ ಗೋಲ್ಮಾಲ್ ಆಗುತ್ತಿರುವ ಅಧಿಕಾರಿಗಳಿಗೆ ಮಕ್ಕಳ ರಕ್ತವನ್ನು ಕೂಡುತ್ತಿರುವ ಅಧಿಕಾರಿಗಳಿಗೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಪಾಮುಲಿನಿ ಮಕ್ಕಳನ್ನು ರಕ್ತ ಹಿಡುತ್ತಿರುವ ಅಧಿಕಾರಿಗಳಿಗೆ ಅನ್ಯಾಯ ಕರ್ನಾಟಕ ರಕ್ಷಣಾ ವೇದಿಕೆಗೆ ಒಂದ್ಸಲ ನಾವ ನಮ್ಮ ಹುಡುಗರು ನಮ್ಗೆಲ್ಲ ಕೂಡಿ ಒಂದ್ಸಲ ಹೇಳ್ಬಿಡಲ್ಲ ಅವ್ರು ಏನು ಅಂತ ಹೋಗ್ಲ ನಾನು ಇಲ್ಲ ಬಗೆಹರಿಸ್ರಿ ಹೆಂಗ್ ಬಗೆಹರಿಸಿದ್ರಿ ಏನ್ ಬಗೆಹರಿಸಿದ್ರಿ 6 ವರ್ಷ ಆತ್ರಿ 6 ವರ್ಷ ಸಾಲಿ ಎಲ್ಲ ಸತ್ಯಾನಾಶ ಮಾಡಿ ಹೋಗಿದ್ದಾರ್ರಿ ಏನು ಉಳಿಸಿಲ್ರಿ ಇಲ್ಲಿ ನಮ್ಮ ಸಾಲಿದೊಂದು ಹೆಸರು ಇತ್ರಿ ಸರ ಸುತ್ತಮುತ್ತ ಎಲ್ಲ ಹಳ್ಳ್ಯಾಗ ನಮ್ಮದು ಒಂದೈತ್ರಿ ಇಲ್ಲಿ ಹೆಣ್ಮಕ್ಳಿಗೆ ಹೋಗಾಕಿಲ್ಲ ಅಂತ ಪಾಪ ಶಾಸಕರು ಎಷ್ಟು ತ್ರಾಸ ಕೊಟ್ಟ ಅದನ್ನ ಮಾಡಿಸ್ಬಿಟ್ಟಾರ ಅದನ್ರಿ ಮಾಡಿಸ್ರಿ ಇಂಥವ್ರು ಬಂದು ಈ ಹೆಸರು ಕೆಡ್ಸ್ಕೊಂತಾರ ಓಕೆ ಶಿಕ್ಷಕರ ಮೇಲೆ ನಾ ಕ್ರಮ ಕೈಗೊಳ್ತೀನಿ. ಇಲ್ಲ ಒಂದ್ ನಿಮಿಷ ನಿಮ್ಗೆ ಏನಾದ್ರು ಹೇಳಿ ಸಿದ್ದು ಅಣ್ಣ ಒಂದ್ ನಿಮಿಷ ಕಾಯಿಪಲ್ಲೆ ಯಾಕಂದ್ರೆ ನಾವು ಅಲ್ಲಿ ಕಲ್ತ ಸ್ಟೂಡೆಂಟ್ ಯಾಕಂದ್ರೆ ನಮಗೂ ಇದೆಲ್ಲ ನೋಡಿ ನಮ್ಗೆ ಒಂದು ಕೆಟ್ಟ ಒಂದು ಬೇಜಾರಾತ್ರಿ ಕೇಳಕ್ಕೆ ಬಂದು ಸುಳ್ಳು ಮಕ್ಕಳು ನೀ ಏನು ಮಾತಾಡ್ತೀವಿ ನನಗೆ ನಾಲ್ಕು ಇಂಥದಕ್ಕ ಸ್ವಾಭಾವಿಕ ರೀ. ಆಯ್ತು ಅಧ್ಯಕ್ಷರೇ, ಯಾರ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ 100% ಇದನ್ನು ಕೊಟ್ಟಿರೋ ಮನವಿ ಪುರಸ್ಕರಿಸಿ ಕ್ರಮ ಸರ್ ನಂದೇನು ವಿಚಾರ ಸರಿ